ಬಲಲಲ ಬಲ ಚಕ್ರ ಗುಡ್ಡದ ಮೇಲೆ ಕೂಗಿತು ಮಲಾರ ಹದಿರಿತು ಸಾವೂರು ಬೆದರಿತು ಮಾತನ ಮಲಾರ ನೀತಿನ ನಿಂಗೆರಿ ಹುಲ್ಕಲು ತಕ್ಕ ತಂಗಡಿಗೆ ಬಿಡಿಕಿ ಬಿಮ್ನಳ್ಳಿ ಚಿನಾಲಿ ಚಿಂತನಳ್ಳಿ ಮಡ್ಸು ಮಾತಿನಳ್ಳಿ ಹೊಲಸು ಹೊಸವೂರು ತಲೆ ತುಂಬ ಚಲಗಣಿ ದನ ತುಂಬ ದನೋಡ ಓಡಿ ಹುಡುಗ ಕೊಲ್ಲೂರು ನಾಯಿ ಹುಡುಗ ನಗಲಾಪುರ ಮಂದಿ ಸುಳ್ಳು ಹುಡುಗ ಮೈಲಾಪುರ ಹಡಿದ ಮಂದಿ ಹುಡುಗ ಹಳಗೇರಿ ಒಡ್ರೆ ಹುಡುಗ ಹೊಸಳೆ ಜರ್ದಗುರು ಹುಡುಗ ಜಿನಿಕೇರಿ ರಣ ಹಳದಿ ಹುಡುಗ ರಾಮಚಂದ್ರ ಮೂಗು ಹುಟ್ಟಿದ ಮುಂಡ್ರಿಗೆ ಎಲ್ಲರೂ ಹುಟ್ಟಿದಂತ ಯಾದಗಿರಿ ಬಾಜಾರ್ದಾಗ ನಾನು ತಿರುಗಾಡ್ತಿದ್ದೆ ನೋಡು ಮಾಸ್ತರ ಅಂಬಡಿಕೇರಿ ಚೌಕಿ ಹಿಡ್ಕೊಂಡು ಗಾಂಜಿ ಬಾಜಾರ್ದಿಂದ ಚಕ್ರ ಕಟ್ಟಿತಾನೆ ಚಕ್ರ ಹೊಡಿತಿದ್ದೆ ಮಗ ನಾನು ಚಕ್ರ ಹೊಡಿಯೋ ಕಾಲಕ್ಕೆ 1000ರಿಂದ ಒಂದು ಸತ್ತ ಸಾವಿರ ಸುದ್ದಿ ಬಂತಪ್ಪ. ಸುದ್ದಿ ಬಂತು. ನಾನು ಸುಮ್ಗೆ ಇರಲಿಲ್ಲ. ಏನ್ಲೇ ಮಗನೇ ಮೊನ್ನೆ ಸೆಂಗ್ನುಳಿಗೆ ಮಾಡಿ ಕೇಸಿ ಉಳಿಸಿ ತಿನ್ನಿಸಿ ಮಾತಾಡಿಸಿ ನಾನು ಬಂದೀನಿ, ಹೆಂಗ್ ಸತ್ಯ ತಾ ಮುದುಕಿ ಅಂತ ಕೇಳಿದೆ ನಾನು. ಹೆಂಗ್ ಸತ್ಯ ತಂದಾಗೆ ಅವ ಏನಂದ, ನೋಡಪ್ಪ ಯಜಮಾನ ಕಾಲ್ನಾಳೆ ಮುಂದೆ ಕಾಲು ಜಾಟು ಬೇರ್ನಾಳೆ ಮುಂದೆ ಬೆತ್ತು 1000 ಬಂದು ಸತ್ಯ ತಂದ. ಇನ್ನು 1000 ಬಂದು ಸತ್ಯತ್ತಪ್ಪ ಕಾಲು ಜಾರಿ ಬಿದ್ದು ಸತ್ಯ ಬಂದ್ಮೇಲೆ ಏನು ಕೇಸ್ ಇದ್ದಿಲ್ಲ, ಕಚೇರಿ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಆದ್ರೆ ಇದು ಇನ್ನು ಸಂಪ ಹೋಗ್ಬೇಕಂತ ತಯಾರಾಯಿದ್ದೆ ನಾನು. ಏನಪ್ಪ ಒಬ್ಬವನೇ ಹೊಂಟಿದ್ದೆ. ಅಚ್ಚಲೆ ಬಂದ್ರು, ಅರಿಕೆರೆಯವ್ರು 60 ಮಂದಿ ಬಂದ್ರು, ಲಾರ್ಲಾಪುರದಾರ ಲಾರಿಗೆ ಬಂದ್ರು, ಬಸಂಪುರದಾರ ಬಸ್ಸಿಗೆ ಬಂದ್ರು, ಹತ್ತಿಕುಣಿಯವ್ರು ಹತ್ಕತ ಬಂದ್ರು, ಎಡ್ಡಾಳ್ಯಾರ ಎಗ್ರಿಕತ ಬಂದ್ರು, ಹೊರ್ಕಂಡ್ ಹೇಳೋರು ಈಕೆಂತ ಬಂದ್ರಪ್ಪ. ಈಕೆಂತ ಬಂದ್ರಪ್ಪ. ನಾವು ಎಲ್ಲರೂ ಜೊತೆ ಹಾಕಿಸಿ ಹೋಗೋದ್ರಾಗ ಇದು ಬಂದಳ್ಯವ್ರು ಬಂದ ಕೇಸಿ ಮಂದಿ ಮಕ್ಕಳು ಬಂದಾರಿಲ್ಲ ಅಂತ ತಿರುಗಾಡಿ ನೋಡ್ತಿದ್ರು. ತಿರುಗಾಡಿ ನೋಡೋಕಾಲಕ್ಕೆ ಮಲಾರ್ಕ ಮಗಳು ಕೊಟ್ಟಿದ್ರು, ಮಗಳು ಬಂದಿರಲಿಲ್ಲ. ಮಗಳು ಬರತಕ್ಕ ಏನೋ ಎತ್ತಂಗಿಲ್ಲ ಅಂದರು. ಎತ್ತಂಗಿಲ್ಲ ಅಂದಾಗ ನಾನು ಏನು ಒಬ್ಬ ವಾತಿನ ಹೋಗ್ಬೇಕಾದ್ರೆ ತಡ ಆಗ್ತದೆ ಅಂತಂದು ಆ ಕಡೆ ಮಾತಾಡಿದ್ರೆ ಗದ್ದೆ ಹೊಡೆ ಹೋಗಿ ಮಲಾರ್ಕ ಹೋಗಿ ಮಗಳು ಕರ್ಕೊಂಡೆ ಬಂದಪ್ಪ ಮಗ ನಾನು. ಕರ್ಕೊಂಬಂದಪ್ಪ. ಮಗಳು ಬಂದು ತಕ್ಷಣಕ್ಕೆ ನೋಡಪ್ಪ, ನೀಲಹಳ್ಳಿಯವರು ನೀರು ಹಾಕಿದ್ರು, ಗೂಡೂರು ನೀಲಹಳ್ಳಿಯವರು ನೀರು ಹಾಕಿದ್ರು, ಸೀರಣಿಗೆಯವರು ಸೀರೆ ಉಡಿಸಿದ್ರು, ದಂಡುಗುಂಡವ್ರು ದಂಡಿ ಕಟ್ಟಿದ್ರು, ಗೂಡೂರವ್ರು ಗೂಟಕ್ಕೆ ಬಡಿದ್ರು. ಹೆಣಂತರ ಸಿಂಗಾರ ಆಯ್ತು. ಹೆಣಂತರ ಸಿಂಗಾರ ಆಯ್ತು. ಎಡ್ಡಳ್ಳಿಯವ್ರು ಬಂದು ಎಡಕ್ಕಿಡಿದ್ರು, ಬಲ್ಕಲವ್ರು ಬಂದು ಬಲ್ಕಿಡಿದ್ರು, ಗುಂಜನೂರವ್ರು ಬಂದು ಗುಂಜಾಡ್ಕತ್ತ ತಗೊಂಡು ಹೊಂಟ್ರಪ್ಪ. ತಗೊಂಡು ಹೊಂಟ್ರಪ್ಪ. ವಾದ್ರು 1000 ದಾಟಿ ಒಳೆದಂಡಿ ಹೊಂಟಿದ್ರ. ಎಲ್ಲೇರಿಯವ್ರು ಬಂದು ಎಲ್ಲಿಡ್ತಾರೆ ಹೆಣ ಅಂತ ಬಂದನಪ್ಪ. ಎಲ್ಲೇರಿಯವ್ರು ಬಂದು ಎಲ್ಲಿಡ್ತಾರೆ ಹೆಣ ಅಂತ ಬಂದ್ರೆ ಕಿಣಿಕೆರಿಯವ್ರು ಬಂದು ಕಿಲ್ಲೆ ಹಿಡ್ತು ಅಂದ್ರು. ಕಿಣಿಕೆರಿಯವ್ರು ಬಂದು ಕಿಲ್ಲೆ ಹಿಡ್ತು ಅಂದಾಗೆ ಕರ್ದಾಳ್ಯವ್ರು ಬಂದು ಕರ್ರ ಕೆತ್ತಿರ್ತಾರ. ಮುಡುಗುಳದವ್ರು ಬಂದು ಮುರಿದಿಟ್ರು, ಒಟ್ನಾಳ್ಯವ್ರು ಬಂದು ಒತ್ತಿಟ್ರಪ್ಪ. ಮುಟ್ರವ್ರು ಬಂದು ಮಣ್ಣು ಮುಚ್ಚಿಬಿಟ್ರು. ಹೆಣಂತರ ಮಣ್ಣಾಯ್ತ. ಹಲ್ಕಟ್ಟಿಯವ್ರು ಬಂದು ಹಲಿಗೇರಿ ಕೊಟ್ರು, ಬಸಕ್ಕರ್ದವ್ರು ಬಂದು ಬಾಜಾರಿಗೆ ಕೊಟ್ರು, ಕುರ್ಕುಂದಿಯವ್ರು ಬಂದು ಕುಲ್ಲಾಲ್ಲರಿಗೆ ಕೊಟ್ರು ಹೆಣ್ಮೈನ್ ರೊಕ್ಕ. ಎಲ್ಲಾರು ಹೆಣ್ಮೈನ್ ಕಣಂತರ ಹೊಡಿದ್ದು. ಅಚ್ಚಲೆ ಹೋದ್ರು, ಅರಿಕೆರೆಯವ್ರು 60 ಮಂದಿ ಹೋದ್ರು, ಲಾಡಾಪುರದವ್ರು ಲಾರಿಗೆ ಹೋದ್ರು, ಬಸಂಪುರದವ್ರು ಬಸ್ಸಿಗೆ ಹೋದ್ರು, ಹಚ್ಚಿಕುಣಿಯವ್ರು ಹತ್ಕತ ಹೋದ್ರು, ಹೊರ್ಕನಳ್ಳಿ ಬೈಕಿಂತ ಹೋದ್ರು. ನಾನು ಒಬ್ಬವಾದ 10 ಮುಣಿಗಿತ್ತು. ಹೆಂಗ ಹೋಗ್ಬೇಕಪ್ಪ ನೀರ್ನಾಡಿ ಏಪ್ ಜಾಲಿ ಸುತ್ತಮುತ್ತ ಹೆಂಗ ಹೋಗ್ಬೇಕಂತ ಚಿಂತೆ ಬಿತ್ತು. ದಿವಸ ಕಳ್ಕೊಂಡು ಹೋದ್ರಾಯ್ತಂತ ಹಿಂದಕ್ಕಾಗಿದೆ ಮಗ ನಾನು. ಹಿಂದಕ್ಕಾಗಿದ್ದಪ್ಪ ನಾನು. ಹಿಂದಕ್ಕಾದಾಗೆ ನೋಡಪ್ಪ, ಕಲ್ಲಂ ಬೆಳಗೆರೆಯವ್ರು ಕಲ್ಲು ಹೊಡೆದ್ರು, ಜೀವನ್ ಬೆಳಗೆರೆಯವ್ರು ದಿವಸ ಮಾಡಿದ್ರು. ಜೀವನ್ ಬೆಳಗೆರೆಯವ್ರು ದಿವಸ ಮಾಡಿದ್ರ. ಕಾಡಿಮಗೆರೆಯವರಿಗೆ ಕಾಡಿ ಕೆತ್ತಿತ್ತು. ಇಂಗ್ಳಿಗೆರು ಬಂದು ತಿಂಗಳಿಗೊಂದು ಕಾಯಿ ಕೊಡಕೈತ್ರಪ್ಪ. ತಿಂಗಳಿಗೆರು ಬಂದು ತಿಂಗಳಿಗೊಂದು ಕಾಯಿ ಕೊಡೋದ್ರಾಗೆ ನನಗೇನು ಕಾಡಿಗೆ ನನಗೆ ಹತ್ತದ ಬಾರಿ ಅಂತಂದು ನಾನೇನು ಮಾಡಿದೆ, ಅಡ್ಡ ಬಿದ್ದು ಅಲ್ಲೊಳಿಗೆ ಬಂದೆ, ಬಾರ್ಲ ಬಿದ್ದು ಬಂಕ್ಲಿಗೆ ಬಂದೆ. ಅರಿಕೇರಿ ಬರೋಟಿಗೆ 6 ತಾಸು ಆಯ್ತು. ಮೈಲಾಪುರ ಬರೋಟಿಗೆ ಮಧ್ಯಾಹ್ನ ಆಗಿತ್ತಪ್ಪ. ಮೈಲಾಪುರ ಕೆಡ್ಯಾಗ ಅವನು ಜಳಕ ಮಾಡಿಕೊಂಡು ಬೈತಲ್ಲಿ ತಕ್ಕಂದು ದೊಡ್ಡ ಖಾನಗಳ ಕುಂತು ಊಟ ಮಾಡ್ತಿದ್ದೆ. ಊಟ ಮಾಡೋಕಾಲಕ್ಕೆ ನಮ್ಮ ಬೊಂಬೈ ಗೋಜಪ್ಪ ಬಿಸ್ನೆಸ್ ವ್ಯಾಪಾರ ಮಾಡ್ತಿದ್ದ. ಮೈಲಾಪುರಕ್ಕೆ ಹೋಗಿದ್ದ. ಅವಾಗ ಏನ್ಲಿ ತಮ್ಮ ಅಳಿಗೆರೆಗೆ ಆಟ ಆದ ಗೊತ್ತಿಲ್ಲ ನಂದ. ಹೆಣ ಆಟ ಅಂದ್ರೆ ನಂಗೆ ಊಟ ಸವ ಬೇಕಾಗಿಲ್ಲ. ಬಡಸಲ ಒಂದು ಪಡಸಲೆಗೆ ಇರುವಂತ ಸ್ವಟ್ಟ ಸಾರತೆ ಅಂತ ನನಗೆ ಕನ್ನಡದಾಗ ಅನ್ನೋರು, ರೆಡ್ಡಿ ಅಂತ ದೊಡ್ಡ ಆಡದಾಗ ಅನ್ನೋರು, ಮತ್ತು ತಾಯಿ ತಳವಡ ಕುಂಗೆಕಾಯಿ. ರೆಕಾರ್ಡ್ ಮಾಡ್ಕೋಬೇಕಾಯ್ತು ನಾನು.